ಇವತ್ತು ಬದಲಾವಣೆ ಚರ್ಚೆಗಳು ಏನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿದೆ. ಅದು ನಿಲ್ಲಬೇಕು ಅನ್ನೋದು ಡಿಕೆಶಿ ಬಣದ ವಾದ ಆಗಿದೆ. ಪ್ರತಿಯೊಬ್ಬರು ಕೂಡ ಡಿಕೆಶಿ ಬಣದಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕರು ಕೂಡ ಹೇಳ್ತಾ ಇರೋದು ಇದನ್ನೇ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಯಲ್ಲಿ ನಿನ್ನೆ ಸಭೆನ ಕೂಡ ಮಾಡಿದ್ರು. ಸಭೆ ಬಳಿಕ ಬಾಲಕೃಷ್ಣ ಅವರು ಕೊಟ್ಟಂತ ಹೇಳಿಕೆ, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಸಭೆಯನ್ನ ಸೇರಿಲ್ಲ, ದೆಹಲಿಗೆ ಹೋಗಿದ್ದ 4-5 ಶಾಸಕರು ಮಾತ್ರ ಇದ್ವಿ. ಹೀಗೆ ಆದ್ರೆ ಮುಂದೆ ಸರ್ಕಾರ ಬರೋದು ಕಷ್ಟ. ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಸಭೆಯನ್ನ ಸೇರಿದ್ದು, ಒಂದಷ್ಟು ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಸಭೆಯಲ್ಲಿ. ಹೈಕಮಾಂಡ್ಗೂ ಕೂಡ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಬಗ್ಗೆ ಗೊತ್ತಿದೆ ಅಂತೇಳಿ ಅವರೇನು ನಿದ್ದೆ ಮಾಡ್ತಾರೆ ಹೈಕಮಾಂಡ್ ಅಂತ ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಅದೇ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಇವತ್ತು ಬದಲಾವಣೆ ಚರ್ಚೆಗಳು ಏನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿದೆ. ಅದು ನಿಲ್ಲಬೇಕು ಅನ್ನೋದು ಡಿಕೆಶಿ ಬಣದ ವಾದ ಆಗಿದೆ. ಪ್ರತಿಯೊಬ್ಬರು ಕೂಡ ಡಿಕೆಶಿ ಬಣದಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕರು ಕೂಡ ಹೇಳ್ತಾ ಇರೋದು ಇದನ್ನೇ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಯಲ್ಲಿ ನಿನ್ನೆ ಸಭೆನ ಕೂಡ ಮಾಡಿದ್ರು. ಸಭೆ ಬಳಿಕ ಬಾಲಕೃಷ್ಣ ಅವರು ಕೊಟ್ಟಂತ ಹೇಳಿಕೆ, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಸಭೆಯನ್ನ ಸೇರಿಲ್ಲ, ದೆಹಲಿಗೆ ಹೋಗಿದ್ದ 4-5 ಶಾಸಕರು ಮಾತ್ರ ಇದ್ವಿ. ಹೀಗೆ ಆದ್ರೆ ಮುಂದೆ ಸರ್ಕಾರ ಬರೋದು ಕಷ್ಟ. ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಸಭೆಯನ್ನ ಸೇರಿದ್ದು, ಒಂದಷ್ಟು ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಸಭೆಯಲ್ಲಿ. ಹೈಕಮಾಂಡ್ಗೂ ಕೂಡ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಬಗ್ಗೆ ಗೊತ್ತಿದೆ ಅಂತೇಳಿ ಅವರೇನು ನಿದ್ದೆ ಮಾಡ್ತಾರೆ ಹೈಕಮಾಂಡ್ ಅಂತ ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಅದೇ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಇವತ್ತು ಬದಲಾವಣೆ ಚರ್ಚೆಗಳು ಏನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿದೆ.
ಅದು ನಿಲ್ಲಬೇಕು ಅನ್ನೋದು ಡಿಕೆಶಿ ಬಣದ ವಾದ ಆಗಿದೆ. ಪ್ರತಿಯೊಬ್ರು ಕೂಡ ಡಿಕೆಶಿ ಬಣದಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕರು ಕೂಡ ಹೇಳ್ತಾ ಇರೋದು ಇದನ್ನೇ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಯಲ್ಲಿ ನಿನ್ನೆ ಸಭೆನ ಕೂಡ ಮಾಡಿದ್ರು. ಸಭೆ ಬಳಿಕ ಬಾಲಕೃಷ್ಣ ಅವರು ಕೊಟ್ಟಂತ ಹೇಳಿಕೆ, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಸಭೆಯನ್ನ ಸೇರಿಲ್ಲ, ದೆಹಲಿಗೆ ಹೋಗಿದ್ದ 4-5 ಶಾಸಕರು ಮಾತ್ರ ಇದ್ವಿ. ಹೀಗೆ ಆದ್ರೆ ಮುಂದೆ ಸರ್ಕಾರ ಬರೋದು ಕಷ್ಟ. ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಸಭೆಯನ್ನ ಸೇರಿದ್ದು, ಒಂದಷ್ಟು ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಸಭೆಯಲ್ಲಿ. ಹೈಕಮಾಂಡ್ಗೂ ಕೂಡ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಬಗ್ಗೆ ಗೊತ್ತಿದೆ ಅಂತೇಳಿ ಅವರೇನು ನಿದ್ದೆ ಮಾಡ್ತಾರೆ ಹೈಕಮಾಂಡ್ ಅಂತ ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರೋ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಬದಲಾಯ್ತು ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ರೀ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಇವತ್ತು ಬದಲಾವಣೆ ಚರ್ಚೆಗಳು ಏನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಲ್ಲಾ ಗೊಂದಲಗಳು ಸೃಷ್ಟಿಯಾಗಿದೆ. ಅದು ನಿಲ್ಲಬೇಕು ಅನ್ನೋದು ಡಿಕೆಶಿ ಬಣದ ವಾದ ಆಗಿದೆ. ಪ್ರತಿಯೊಬ್ರು ಕೂಡ ಡಿಕೆಶಿ ಬಣದಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕರು ಕೂಡ ಹೇಳ್ತಾ ಇರೋದು ಇದನ್ನೇ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಯಲ್ಲಿ ನಿನ್ನೆ ಸಭೆನ ಕೂಡ ಮಾಡಿದ್ರು. ಸಭೆ ಬಳಿಕ ಬಾಲಕೃಷ್ಣ ಅವರು ಕೊಟ್ಟಂತ ಹೇಳಿಕೆ, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಸಭೆಯನ್ನ ಸೇರಿಲ್ಲ, ದೆಹಲಿಗೆ ಹೋಗಿದ್ದ 4-5 ಶಾಸಕರು ಮಾತ್ರ ಇದ್ವಿ. ಹೀಗೆ ಆದ್ರೆ ಮುಂದೆ ಸರ್ಕಾರ ಬರೋದು ಕಷ್ಟ. ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಸಭೆಯನ್ನ ಸೇರಿದ್ದು, ಒಂದಷ್ಟು ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಸಭೆಯಲ್ಲಿ. ಹೈಕಮಾಂಡ್ಗೂ ಕೂಡ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಬಗ್ಗೆ ಗೊತ್ತಿದೆ ಅಂತೇಳಿ ಅವರೇನು ನಿದ್ದೆ ಮಾಡ್ತಾರೆ ಹೈಕಮಾಂಡ್ ಅಂತ ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರೋ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಬದಲಾಯ್ತು ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ರೀ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ.